ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತ ನಡೆಸಿದಂತಹ ಕಾರ್ಯಾಚರಣೆ ಇದೆಯಲ್ಲ, ಇದು ಪಾಕಿಸ್ತಾನವನ್ನು ನಡುಗುವಂತೆ ಮಾಡಿದೆ. ಭಾರತದ ದಾಳಿಯಿಂದ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. 22% ಪಾಕ್ನ ವಾಯು ನೆಲೆಗಳ ಆಸ್ತಿ ನಾಶವಾಗಿ ಹೋಗಿದೆ. ಭಾರತದ ವೈಮಾನಿಕ ದಾಳಿಯಿಂದ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗಿಬಿಟ್ಟಿದೆ. ಭಾರತದ ದಾಳಿಯಿಂದ ಪಾಕಿಸ್ತಾನ ತರತರನೆ ನಡುಗುವಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿತ್ತು. 20% ಪಾಕ್ನ ವಾಯುನೆಲೆಗಳು ಆಸ್ತಿ ನಾಶ ಆಗಿದೆ ಅಂದ್ರೆ ಜಸ್ಟ್ ಇಮ್ಯಾಜಿನ್. 8 ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ಭಾರತ ನಡೆಸಿದಂತಹ ದಾಳಿ ಪಾಕಿಸ್ತಾನವನ್ನು ಹೇಗೆ ತೊಡೆನಡುಗುವಂತೆ ಮಾಡಿತ್ತು ಅಂತ ಹೇಳಿ. ಬರೀ ಕೆಲವೇ ಗಂಟೆಗಳ ಕಾರ್ಯಾಚರಣೆ ಇದು. ಒಂದು ವೇಳೆ ಇನ್ನೊಂದು 2-3 ದಿನ ಮುಂದುವರೆದು ಬಿಟ್ಟಿದ್ರೆ ಪಾಕಿಸ್ತಾನ ಹೇಳೋದಕ್ಕೆ ಹೆಸರಿಲ್ದಂಗೆ ಆಗಿಬಿಡೋದು, ನಾಮಾವಶೇಷವಾಗಿ ಹೋಗ್ಬಿಡೋದು. ಇರೋ ಬರೋ ಸಂಪತ್ತನ್ನು ಕೂಡ ಕಳೆದುಕೊಂಡು ಮತ್ತಷ್ಟು ದುಸ್ತರ ಆಗಿ ಹೋಗೋದು ಪಾಕಿಸ್ತಾನದ ಪರಿಸ್ಥಿತಿ. ಮತ್ತಷ್ಟು ಡೀಟೇಲ್ಸ್ ಪವಿತ್ರ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವಿತ್ರ, ಇನ್ನೊಂದು 1-2-3 ದಿನ ಇದೇ ರೀತಿಯ ಕಾರ್ಯಾಚರಣೆ ಮುಂದುವರೆದು ಬಿಟ್ಟಿದ್ರೆ ಪಾಕಿಸ್ತಾನದ ಸ್ಥಿತಿ ಎಲ್ಲಿಗೆ ಬರ್ತಿತ್ತು ಅಂಥೇಳಿ ಈಗಲೇನೆ ಪಾಕಿಸ್ತಾನ ಒದ್ದಾಡಬೇಕು, ಆ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಪ್ರೇಮ್, ಈಗ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಅಲ್ಲಿ ಬರೀ ಬಾಯಿ ಮಾತಲ್ಲಿ ಬೊಗಳೆಯನ್ನ ಬಿಡ್ತಾ ಇದ್ದಾರೆ. ನಾವು ಭಾರತದ ರಫೇಲ್ ಅನ್ನ ಹೊಡೆದುರುಳಿಸಿದೀವಿ, ಸುಖೋಯ್ ಅನ್ನ ಹೊಡೆದುರುಳಿಸಿದೀವಿ ಅಂತ. ಸಾಕ್ಷಿ ಕೊಡಿ ಅಂತ ಅಂದ್ರೆ ಸೋಷಿಯಲ್ ಮೀಡಿಯಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಹರಿದಾಡ್ತಾ ಇದೆ ಅನ್ನುವಂತಹ ಹೇಳಿಕೆಯನ್ನ ಸ್ವತಃ ಅಲ್ಲಿನ ರಕ್ಷಣಾ ಸಚಿವರೇ ಕೊಡ್ತಾರೆ. ಆದ್ರೆ ಭಾರತ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಪ್ರೇಮ್, ನಾವು ಕೊಡ್ತಾ ಇರುವಂತದ್ದು ಸ್ಯಾಟಲೈಟ್ ಇಮೇಜ್ ನ ಸಾಕ್ಷಿಯನ್ನ ಜಗತ್ತಿನ ಮುಂದೆ ಇಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಇಡೀ ಪಾಕಿಸ್ತಾನದ ವಾಯುನೆಲೆಗಳನ್ನ ಧ್ವಂಸ ಮಾಡಿದ್ದೀವಿ, ಪಾಕಿಸ್ತಾನದ ಪ್ರಮುಖ ನಗರಗಳಲ್ಲಿ ಯಾವ ರೀತಿ ನಮ್ಮ ದಾಳಿಗಳು ಆಗಿದೆ ಅನ್ನುವಂತಕ್ಕೆ ಸಾಕ್ಷಿಯಾಗಿ, ಉಗ್ರ ನೆಲೆಗಳು ಯಾವ ರೀತಿ ಧ್ವಂಸಗೊಳಿಸಿದ್ದಾವೆ ಅನ್ನುವಂತ ಸಾಕ್ಷಿಯಾಗಿ ಸ್ಯಾಟಲೈಟ್ ಇಮೇಜ್ಗಳನ್ನ ಭಾರತ ಬಿಡ್ತಾ ಇದೆ. ಸೊ ಹೀಗಾಗಿ ಪಾಕಿಸ್ತಾನ ಅಕ್ಷರಶಃ ಪತರಗೊಟ್ಟು ಹೋಗಿದೆ ನಮ್ಮ ಸ್ಯಾಟಲೈಟ್ ಪವರ್ಗೆ. ಯಾಕಂದ್ರೆ ಭಾರತದಲ್ಲಿ ಈಗ ಇರುವಂತಹ ಉಪಗ್ರಹದ ಪವರ್ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಸುಮಾರು 10 ಉಪಗ್ರಹಗಳು ಭಾರತದ ರಕ್ಷಣೆಗಾಗಿ ಸುತ್ತ ತಿರುಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಸ್ವತಃ ಇಸ್ರೋನ ಅಧ್ಯಕ್ಷರೇ ಕೊಡ್ತಾ ಇದ್ರು. ಹಾಗಾಗಿ ಆಪರೇಷನ್ ಸಿಂಧೂರದಲ್ಲಿ ಪ್ರಮುಖವಾಗಿ ಭಾಗವಹಿಸಿರುವಂತದ್ದು ಈ ಸ್ಯಾಟಲೈಟ್ನ ಹೆಲ್ಪ್ನಿಂದಾಗಿ. ಹಾಗಾಗಿ ಉಪಗ್ರಹದ ಸಹಾಯದಿಂದಾಗಿ ದೊಡ್ಡ ಮಟ್ಟದಲ್ಲಿ ಕರಾರುವಕ್ಕಾಗಿ ದಾಳಿ ಮಾಡಿದ್ದೀವಿ. ಯಾವುದೇ ರೀತಿಯ ಸ್ಪಷ್ಟ ಗುರಿಯ ಹೊರತಾಗಿ ಎಲ್ಲವನ್ನ ಕೂಡ ಧ್ವಂಸಗೊಳಿಸುವಂತಹ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಹಾಗಾಗಿ ಸ್ಯಾಟಲೈಟ್ ಇಮೇಜ್ನ ಮೂಲಕ ದೊಡ್ಡ ಮಟ್ಟದ ದಾಳಿಗೆ ಪಾಕಿಸ್ತಾನವೇ ನಡುಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅಣ್ವಸ್ತ್ರ ಇಟ್ಟಂತಹ ಭೂಗತ ಜಾಗವೂ ಕೂಡ ಭಾರತದ ಕಣ್ಣಿಗೆ ಸೆರೆ ಸಿಕ್ಕಿದೆ. ಸೊ ಹೀಗಾಗಿ ಅಕ್ಷರಶಃ ಮಂಡಿಯೂರಿ ಕದನ ವಿರಾಮಕ್ಕೆ ಪಾಕಿಸ್ತಾನ ಮುಂದಾಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಬರೀ ಅಣುಬಾಂಬನ್ನು ಇಟ್ಕೊಂಡು ಹೆದರಿಸ್ತಾ ಇದ್ದಂತಹ ಪಾಕಿಸ್ತಾನಕ್ಕೆ ಟೆಕ್ನಾಲಜಿ ಪವರ್ ಏನು ಅನ್ನೋದನ್ನು ಭಾರತ ತೋರಿಸ್ಕೊಟ್ಟಿದೆ. ಕರಾರುವಕ್ಕಂತಹ ದಾಳಿ ಇದೇ ಜಾಗಕ್ಕೆ ಇದೇ ಟೈಮ್ನಲ್ಲಿ ಉಡಾಯಿಸಬೇಕು ಅಂದ್ರೆ ಉಡಾಯಿಸುವಂತಹ ಶಕ್ತಿ ಭಾರತಕ್ಕಿದೆ.